ಇವಾಗ ಎಲ್ಲಿ ಹೋಗ್ತದೆ ಗಾಡಿ ನಿಮ್ದು ಅಲ್ಲಿಗೇನೆ ಬೇಡ ಒಂದ್ 5 ನಿಮಿಷ ರೀ. 1 ನಿಮಿಷ ಕುತ್ಕೊಳ್ರಿ ಆಯ್ತು. ಒಂದೇ 1 ನಿಮಿಷ ಕುತ್ಕೊಳ್ಳೋಣ ಭಾಷಣ. భాషా చూడు ఉక్కు వంటి గుండె చూడరా. ಸೀಟ್ ಬೆಲ್ಟ್ ಹಾಕೊಂಬಿಡೋಣ. ಹಾಕೊಂಬಿಡಿ. ಏನಿಲ್ಲ ಸೀಟ್ ಬೆಲ್ಟ್ ಈ ಥರದ್ದು ಎಲ್ಲೈತೆ ಹಾಕೊಂಡಿಲ್ಲ ಸೀಟ್ ಬೆಲ್ಟ್ ನೀವು? ಇಲ್ಲ. ಅಯ್ಯೋ ಹೈವೇಲಿ ಪೊಲೀಸ್ ಹಿಡಿತಾ ಇರ್ತಾರೆ ಅದಕ್ಕೆ. ಹೌದಾ? ಇಲ್ಲ ಐತೆ. ಆ ಕಡೆ ಐತೆ ನೋಡಿ. ನಿಮ್ಮ ಹೆಸರೇನು ಹೇಳಿ? ನಮ್ಮ ಹೆಸರು ಭಾಷಾ. ಮುಸ್ಲಿಂ ಅವರಾ? ಮಾಲಿಕ್ ಭಾಷಾ. ನಮ್ಮವರು ನಮ್ಮ ಚಿಕ್ಕಪ್ಪ ಒಬ್ರು ಹರಿಯಪ್ಪ ಅಂತ ಇದ್ರು. ಅವರು ಸೇಮ್ ನಿಮ್ಮ ವಯಸ್ಸೇ ಆಗೈತೆ. ಈ ಮನುಷ್ಯನ್ಗೆ ಏನಂದ್ರೆ ಈ ಕ್ರಿಕೆಟ್ ನೋಡಿದ್ದೀರಾ ನೀವು? ನೋಡಿದ್ವಿ ಬಿಡಿ. ಆಟ ಆಡೋದು ಈ ಕ್ರಿಕೆಟ್ ಹುಚ್ಚು ಜಾಸ್ತಿ ಅವ್ರಿಗೆ. ಹೌದ್ರಾ? ಸಿಕ್ಕಾಬಟ್ಟೆ ಕ್ರಿಕೆಟ್ ಹುಚ್ಚು. ಬೆಟ್ಟಿಂಗ್ ಕಟ್ಟೋದು, ಬೆಟ್ಸ್ ಗೊತ್ತಲ್ಲ? ಅದೇ ಗೊತ್ತು. ಹಾಕೋದು, ಈ ತರ ಮಾಡೋದು. ಮೊನ್ನೆ ಭಾರತ್ ಮತ್ತೆ ಇಂಡಿಯಾ ಮ್ಯಾಚ್ ನಡೀತಲ್ಲ, ಆವಾಗ ಏನಾಗ್ಬಿಟ್ಟಿದೆ, ಯಾವ್ದೋ ಇದ್ರ ಮೇಲೆ ಬೆಟ್ ಕಟ್ಬಿಟ್ಟಿದ್ದಾರೆ. ಹೌದಾ? ನಿಮ್ ತರ ಇರ್ತಾರಲ್ಲ ಅಂಕಲ್ಸ್, ಅವರ ಒಂದು ಟೀಮು. ಅದೇ ಒಂದ್ ಎಲ್ಲ ಗ್ರೂಪ್ ಅಲ್ಲಿ ಇದು ಮಾಡ್ಬಿಟ್ಟವ್ರೆ, ಬೆಟ್ ಕಟ್ಬಿಟ್ಟವ್ರೆ. ಆಮೇಲೆ ಅದೇನೋ ಸರಿ ಆಯ್ತು ಬಿಡಿ, ಚಿಕ್ಕವರು ಏನೋ ಅಡ್ಜಸ್ಟ್ಮೆಂಟ್ ಆಗುತ್ತೆ ಮಾಡ್ಬೋದು. ಮೊನ್ನೆ ಏನ್ ಮಾಡ್ಬಿಟ್ಟವ್ರೆ, ಇಂಡಿಯಾ ಭಾರತ್ ಮ್ಯಾಚ್ ನಡೀತಾ ಇತ್ತಲ್ಲ, ಆ ಜಾಗಕ್ಕೆ ಹೋಗ್ಬಿಟ್ಟವ್ರೆ. ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬಿಟ್ಟವ್ರೆ, ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ ಕ್ರಿಕೆಟ್ ನೋಡಕ್ಕೆ. ಅವ್ರ ಹತ್ರ ಹೋಗ್ಬಿಟ್ಟು, ಏಯ್ ಇವತ್ತು ಭಾರತ್ ಗೆಲ್ಲುತ್ತೆ ಕಣ, 1 ಕೋಟಿ ರೂಪಾಯಿ ಕಣ, ಆ ಭಾರತ ಗೆಲ್ಲುತ್ತೆ 1 ಕೋಟಿ ರೂಪಾಯಿ. ಮತ್ತೆ ಅದೇನಾರು ಸೋತೋಗ್ಬಿಟ್ರೆ ತಲೆ ಬೋಡಿಸ್ಕೊಂಡು, ಅರ್ಧ ಮೀಸೆ ಬೋಳಿಸ್ಕೊಂಡು, ಬಟ್ಟೆ ಬಿಚ್ಬಿಟ್ಟು ಈ ಗ್ರೌಂಡ್ ಎಲ್ಲ ರೌಂಡ್ ಹೊಡಿತೀನಿ ಕಣ, ಬೇಕಾದ್ರೆ ಬೆಂಗಳೂರೆಲ್ಲ ರೌಂಡ್ ಹೊಡಿತೀನಿ ಕಣ ಅಂದ್ಬಿಟ್ಟು ಚಾಲೆಂಜ್ ಮಾಡ್ಬಿಟ್ಟವ್ರೆ. ಆಡ್ಬಾರ್ದಿತ್ತು, ಅದೇ ತಪ್ಪು ಮಾಡ್ತಾರ. ಏನ್ ಮಾಡೋದಣ್ಣ? ಇಲ್ಲ, ಅದು ಅಂತ ಜಾಗದಲ್ಲಿ ಹೋಗ್ಬಾರ್ದು. ನಮ್ದು ಲೆವೆಲ್ ಅಲ್ಲಿ ನಾವೇ ಹೋಗ್ಬೇಕು. ಇವ್ರಿಗೇನಂದ್ರೆ ಆತರ ಕಾನ್ಫಿಡೆನ್ಸ್ ಹಂಗ ಆಗ್ಬಿಟ್ಟಿದೆ ಅವ್ರಿಗೆ. ಇಂಡಿಯಾ ಭಾರತ್ ನಡೀತಾ ಇದಲ್ಲ, ಭಾರತ್ ಗೆಲ್ಲುತ್ತೆ ಗ್ಯಾರಂಟಿ ಮೇಲೆ ಹೋಗ್ಬಿಟ್ಟವ್ರೆ, ಬೆಟ್ ಕಟ್ಬಿಟ್ಟವ್ರೆ. ಈಗ ಏನಾಗ್ಬಿಟ್ಟಿದೆ, ಭಾರತ್ ಸೋತೋಗ್ಬಿಡ್ತು, ಇಂಡಿಯಾ ಗೆದ್ಬಿಡ್ತು. ಹೇಳಕ್ಕಾಗಲ್ಲ ಅದು ಹಂಗಾಗ್ಬಿಟ್ಟಿದೆ. ಈಗ ಅವ್ರೇನ್ ಹೇಳ್ತಾ ಇದಾರೆ, 1 ಕೋಟಿ ರೂಪಾಯಿ, ಆಮೇಲೆ ತಲೆ ಬೋಳಿಸ್ಕೊಂಡು, ಅರ್ಧ ಮೀಸೆ ಬೋಳಿಸ್ಕೊಂಡು, ಬಟ್ಟೆ ಬಿಚ್ಬಿಟ್ಟು ಬೆಂಗಳೂರೆಲ್ಲ ರೌಂಡ್ ಹೊಡಿಬೇಕು. ಇಲ್ಲ ಅಂದ್ರೆ ನಾವು ಕೋರ್ಟ್ ಕೇಸ್ ಹಾಕ್ತೀವಿ. ಬೆಟ್ಟಿಂಗ್ ಅಲ್ಲಿ ಕೂಡ ಆತರ ಇದೆಯಾ ಅಂತೆ. ಅದು ಅವರೆಲ್ಲ ಎಲ್ಲ ಬರ್ಸ್ಕೊಂಡ್ಬಿಡ್ತಾರೆ ಅಂತೆ, ಅವ್ರ ಅಗ್ರಿಮೆಂಟ್ ಪೇಪರ್ ಎಲ್ಲ ಬರ್ಸ್ಕೊಂಡ್ಬಿಡ್ತಾರೆ ಅಂತ. ಅದಾದ್ಮೇಲೆ ಅವ್ನು ಹೋಗ್ಲೇಬೇಕು, ಇಲ್ಲಾಂದ್ರೆ ಪೊಲೀಸ್ ಅವರು ಜೈಲ್ಗೆ ಹೋಯ್ತಾರಂತೆ. ನೀನು ಮಾಡಕ್ ಆಗದೆ ಇರುವಾಗ ಏನು ಕೊಪ್ಕೊಂಡೆ. ಬರೋಬರಿ ಇಲ್ಲ, ಆ ತರ ಆ ಲೆವೆಲ್ಗೆ ಹೋಗ್ಬಾರ್ದು ಇವ್ರು. ನಮ್ ಲೆವೆಲ್ ನಾವೇ ಇರ್ಬೇಕಿತ್ತು, ಹೋಗ್ಬಿಟ್ರೆ ಏನೋ ಈ ಮನುಷ್ಯ ಹಿಂಗ್ ಮಾಡ್ಬಿಟ್ಟವ್ರೆ. ಅದಕ್ಕೆ ಈಗ ಅವರೆಲ್ಲ ಏನ್ ಮಾಡ್ಬಿಟ್ಟವ್ರೆ, ನಮ್ ಫ್ಯಾಮಿಲಿ ಹಿಡ್ಕೊಂಡ್ಬಿಟ್ಟವ್ರಣ್ಣ. ನಾವೆಲ್ಲ ಒಂದೇ ಕಡೆ ಇರೋದು, ಅಣ್ಣ ತಮ್ಮಂದಿರ, ನಮ್ಮ ಅಪ್ಪ ಮಂದಿರೆಲ್ಲ. ಇವಾಗ ಬಂದ್ಬಿಟ್ಟು ನಮ್ಮನ್ನ ಹಿಡ್ಕೊಂಡ್ಬಿಟ್ಟವ್ರೆ. ಎಲ್ಲ ನಿಮ್ ಚಿಕ್ಕಪ್ಪ ನನ್ ಮಗ ಆತರ ಹೇಳ್ಬಿಟ್ಟ, ತಲೆ ಬಡಿಸ್ಕೊಂಡು, ಅರ್ಧ ಮೀಸೆ ಬಡಿಸ್ಕೊಂಡು ಬೆಂಗಳೂರೆಲ್ಲ ಸುತ್ತೀನಿ, ಬಟ್ಟೆ ಬಿಚ್ಬಿಟ್ಟು ಅಂತ ಎಲ್ಲ ಅವ್ನು ಕರಿಯ ನನ್ ಮಗನ ಅಂದ್ಬಿಟ್ಟು ನಮ್ಮನ್ನ ಹಿಡ್ಕೊಂಡವ್ರೆ. ಅಯ್ಯ ಅವ್ರು ಎಲ್ಲೋ ಹೋಗ್ಬಿಟ್ಟವ್ರೆ ಗೊತ್ತಿಲ್ಲ, ಎದ್ರಕೊಂಡು ಎಲ್ಲೋ ಗೋವಾಗ ಹೋಗ್ಬಿಟ್ಟವ್ರೆ. ಗೋವಾಗ ಹೋಗ್ಬಿಟ್ಟು ಅಲ್ಲೆಲ್ಲ ಬೀಚಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹುಡುಗಿರ್ ಜೊತೆ ಫೋಟೋ ಎಲ್ಲ ಹಾಕೋರು ನಮ್ಗೆ. ನೋಡಪ್ಪ, ಇಲ್ಲಿ ಮೊಮ್ಮಕ್ಳಿದಾರೆ ಅಣ್ಣ, ಗೋವಾದಲ್ಲಿ ಡ್ಯಾನ್ಸ್ ಆಡೋದು ಬೇಕಣ್ಣ ಹುಡುಗಿರ್ ಜೊತೆ. ಏನಕ್ಕೆ ಬೇಕು ಅದೆಲ್ಲ? ಅದು ಇವ್ರು ಮಾಡೋ ಉಸ್ತನಕ್ಕೆ ನಿಮ್ಗೆ ಬಂದ್ಬಿಡ್ತದ, ನಮಗ್ ಬಂದ್ಬಿಡ್ತೀವಿ. ಇವಾಗ ಅದು ಆ ಲೆವೆಲ್ಗೆ ಹೋಗ್ಬಾರ್ದಿತ್ತು ಇವರು. ನಮ್ ದೇಶದ ಅಷ್ಟೇ ನೋಡ್ಕೋಬೇಕಿಲ್ಲ, 10 ಹೋಲಿ 10 ಬರ್ಲಿ, ಅಷ್ಟೇ ಲೆವೆಲ್ ಅಲ್ಲಿ ಬಿಟ್ರೆ ಏನ್ ತೊಂದ್ರೆ ಬರಲ್ಲ. ಇಲ್ಲಾಂದ್ರೆ ತುಂಬಾ ತೊಂದ್ರೆ ಆಗ್ಬಿಡ್ತದ, ಎಲ್ಲರಿಗೂ ಬರ್ತದೆ. ನಮ್ ಫ್ಯಾಮಿಲಿ ಫುಲ್ ತಗೊಂಡ್ಬರ್ತದ. ನಾವು ಅಣ್ಣ ತಮ್ಮರಿಗೆ ಏನು, ನಾವು ಕುಡ್ದು ಬಿಟ್ಟು ನಾವು ಹಾಳಾದ್ರೂ ಪರವಾಗಿಲ್ಲ, ಎಲ್ಲರಿಗೂ ತಗೊಂಡ್ಬಿಡ್ತದ ಅದು. ನಾವು ಎಣ್ಣೆ ಕುಡಿಯಕ್ಕೆ ಹೋಗ್ತೀವಿ, ಫುಲ್ ಫ್ಯಾಮಿಲಿನ ಅದು ಏನ್ ಬಿಡು, ಅವು ಮನಿ ಹೇಳ್ಬೇಡ, ಎಲ್ಲ ಹಂಗ ಆಗ್ಬಿಡ್ತದ ಅದು ಕತೆ ಮುಂದ. ಅದೇ ಅವ್ರು ಲೆಕ್ಕ ಹಾಕಿಲ್ಲ ಅದು. ಇವ್ರ ಲೆಕ್ಕ ಹಾಕೊಂಡ್ ಬಂದ್ಬಿಟ್ಟವ್ರೆ, ಲೆಕ್ಕ ಹಾಕಿ ಮಾಡಿಲ್ಲ ಅವರು. ಈಗ ಏನಾಗ್ಬಿಟ್ಟಿದೆ ನೋಡು,
ಹೇಳಿರೋ ಚಾಲೆಂಜು ಸರಿ ಹೋದ್ರೆ ಹೋಗ್ಲಿ, 1 ಕೋಟಿ ನೀವು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ಒಂದು ಕೆಲಸ ಮಾಡ್ರಿ, ನಿಮ್ಮ ಚಿಕ್ಕಪ್ಪನ ಅಥವಾ ನಿಮ್ಮ ಚಿಕ್ಕಪ್ಪ ಫ್ರೆಂಡ್ ಇರ್ತಾನಲ್ಲ, ಅವ್ನು ಯಾರನ್ನಾರು ಕರ್ಕೊಂಬಂಡ್ರಿ, ಅವ್ನಿಗೆ ಅರ್ಧ ತಲೆ ಬೋಳಿಸ್ಬಿಟ್ಟು ಅರ್ಧ ಮೀಸೆ ಬೋಳಿಸ್ಬಿಟ್ಟು ಬಟ್ಟೆ ಬಿಚ್ಬಿಟ್ಟು ಮೆರವಣಿಗೆ ಮಾಡ್ತೀವಿ ಬೆಂಗಳೂರು ಫುಲ್ಲು ಅಂದ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ ಅಣ್ಣ. ರೇವಲಿಗೆ ಹೋಗ್ಬಾರ್ದಿತ್ತು ಅದು. ಅದೇ ಈಗ ನಮಗೆ ಸಿಕ್ಕಾಬಿಟ್ಟೆ ಕಷ್ಟ ಆಗ್ಬಿಟ್ಟಿದೆ. ಅಷ್ಟೇನು ಫುಲ್ ಇದು ಆಗ್ಬಿಡ್ತದೆ, ಹಿಂಸೆ ಆಗ್ಬಿಡೋದೆ. ಅದಕ್ಕೆ ನಾನೇನ್ ಅನ್ಕೊಂಡೆ, ಸರಿ ಇವಾಗ ನಿಮ್ಮಂತವ್ರು ಯಾರನ್ನಾರು ಕರ್ಕೊಂಡು ಹೋಗ್ಬಿಟ್ಟು ಆತರ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ನೋಡಿ ಏನು ಒಂದ್ ಸ್ವಲ್ಪ ಏನಂತೀರ? ಒಳ್ಳೆ ಅದು ಕರೆಕ್ಟ್, ಅದು ಮಾಡ್ಕೋಬೇಕು. ಮುಂದೆ ಇದೇನು ಮಾಡ್ತಾ ಅಂತ ಹೇಳಿ ಬಿಟ್ರೆ ಮುಂದೆ ಬಹಳ ಕಷ್ಟ ಆಯ್ತದೆ. ಅದಕ್ಕೆ ಬಂದ್ಬಿಡಿ ಅಣ್ಣ, ಸ್ವಲ್ಪ ಹೋಗಿ ಬಂದ್ಬಿಡೋಣ. ಇಲ್ಲ ನೀವು ಬಂದ್ಬಿಡಿ. ನಮ್ಗೆ ಅದರಲ್ಲಿ ರೇವಲಲ್ಲಿ ನಿನ್ಗೇನ್ ಮಾಡಲ್ಲ, ಅರ್ಧ ತಲೆ ಬೋಳಿಸ್ಬಿಟ್ಟು ಅರ್ಧ ಮೀಸಾಗ ಬೋಳಿಸ್ಬಿಟ್ಟು ಆ ಬಟ್ಟೆ ಬಿಚ್ಬಿಟ್ಟು ಟ್ರ್ಯಾಕ್ಟರ್ ಮೇಲೆ ನಿಲ್ಲಿಸ್ತಾರಂತೆ, ಬೆಂಗಳೂರೆಲ್ಲ ರೌಂಡ್ ಓಡಿಸ್ತಾರಂತೆ ಅಷ್ಟೇ. ಇನ್ನು ಈ ತರ ಭಾರತ್ ಮೇಲೆ ಬೆಟ್ ಕಟ್ಟಿದ್ದಾನೆ, ಇಂಡಿಯಾ ಗೆದ್ದಿದೆ, ಸೋತೋಗ್ಬಿಟ್ಟಿದೆ ಭಾರತ್ ಅಂದ್ಬಿಟ್ಟು ಇದು ಮಾಡ್ತಾರಂತೆ. ಮಿಸ್ತ್ರಿ ಬಂದು ಅದಕ್ಕೆ ಸ್ವಲ್ಪ ಬಂದ್ಬಿಡಿ ಅಣ್ಣ, ಔಟ್ ಬಂದ್ಬಿಡಿ. ಇವಾಗ ಎಲ್ಲಿ ಹೋಗ್ತದೆ ಗಾಡಿ ನಿಮ್ದು? ಅಲ್ಲಿಗೇನೆ. ನಮ್ ಕೆಲ್ಸ ಐತ್ರಿ, ಸಂಬಳ ಕೊಡ್ತೀನಿ ಮನೆ. ಬ್ಯಾಡ್ರಿ ಸಂಬಳ, ನಮ್ ಕೆಲ್ಸಗಳು 10,000 ಕೊಡ್ತೀನಿ ನಿಮ್ಗೆ. ಬ್ಯಾಡಣ್ಣ, ಅಲ್ಲಿ ನಮ್ ಕೆಲ್ಸಗಳು ಇವತ್ತು ಪೇಮೆಂಟ್ ಕೊಡಲ್ಲ ಅವನು. ಮಧ್ಯಾಹ್ನ ಕಾಲ ಬಿಟ್ಬಿಡ್ತೀನಿ ಬಾ. ಬೇಡ, ಮಿಸ್ತ್ರಿಗೆ ಮಾತಾಡ್ತೀನಿ ರೀ, 1 ನಿಮಿಷ ಇರ. ಮೇಸ್ತ್ರಿ ಅವ್ರು ಹೊಂಟೋಗ್ಬಿಟ್ರು ಬಿಡ, ಇಲ್ಲೇ ನಿಂತಾರ ಅವ್ರು, ಹಿಂದ್ಗಡೆ ಹೊಂಟೋಗ್ಬಿಟ್ರಣ್ಣ ಫುಲ್ ಆಗ ಅವರು. ಇಲ್ಲಿ ಇಲ್ಲೇ ನಿಂತಾರ ಗಾಡಿ. ಬೇಡ, ಅರ್ಧ ಗಂಟೆ ಮಾತಾಡಿ ಬರ್ತೀನಿ ರೀ. ಇಲ್ಲ ನಾನೇನಂತೀನಿ ಗೊತ್ತಾ, ಅವರು ಹೇಳಿದಾರೆ ಬರ್ತೀನಿ, 1 5 ನಿಮಿಷ ಅವ್ರು ಮಾತಾಡಿಕೆ ಬರ್ತೀನಿ. ಅವ್ರು ಹೋಗ್ಬಿಟ್ರು ಬಿಡಿ, ಬಸ್ ಹತ್ಬಿಟ್ಟು ನೋಡಿದೆ ಗಾಡಿ ಅದ ಅವ್ರದ್ದು. ಮಿಸ್ತ್ರಿ ದೊಡ್ಡ ಮಿಸ್ತ್ರಿ ಅವರು, ಏನ್ ಭಾಷೆ ಹೇಳಾರ್ದು ಹೋಗಿದಲ್ಲ ಅಂತಾರ. ಏನಿಲ್ಲ ಬಾರಣ, ಹಂಗ್ ಮಾಡಬೇಡ ಬಾರಣ, ನಿಮ್ಗೆ ಏನಾಗಲ್ಲ ಬಾ, ಬರೀ 1 ನಿಮಿಷ ಇರಿ, ಮಾತಾಡಿಕೆ ಬರ್ತೀನಿ. 1 5 ನಿಮಿಷ ಮಾತಾಡೋದು ಬೇಡ ಇರೋಣ, ತೆಗಿರಿದು. ನನ್ ಮಾತು ಕೇಳಿ, ಅವರು ಬಂದ್ಬಿಟ್ಟು ತುಂಬಾ ಇದಾಗ್ಬಿಟ್ಟಿದಾರಣ, ಅದು ಬರಲ್ಲ ಇರೋಣ, ಹಂಗ್ ಮಾಡಬೇಡ. ತೆಗಿ, ಅವ್ರಿಗೆ ಮಾತಾಡಿಕೆ ಬರ್ತೀನಿ. 1 5 ನಿಮಿಷ ಕುತ್ಕೊಳ್ಳಿ, 1 ನಿಮಿಷ ಕುತ್ಕೊಳ್ಳಿ, ಹೇಳ್ತೀನಿ. ಬೇಡ, 1 5 ನಿಮಿಷ ರೀ. 1 ನಿಮಿಷ ಕುತ್ಕೊಳ್ರಿ, ಆಯ್ತು. 1 ನಿಮಿಷ ಕುತ್ಕೊಳ್ಳಿ, 1 ನಿಮಿಷ ಕುತ್ಕೊಳ್ಳೋಣ, ಭಾಷಣ 1 ನಿಮಿಷ ಮಾತಾಡಿಕೆ ಬರ್ತೀನಿ. ಅವ್ರಿಗೆ ಕೆಲ್ಸಗಳವಲ್ಲಿ ಆಯ್ತು, ತೆಗಿತೀನಿ, ಸರಿಯಾಗಿ ಕುತ್ಕೊಳ್ಳಿ, ತೆಗಿತೀನಿ ಅಂತ ಹೇಳ್ಬಿಡ್ತೀನಿ ಅಲ್ಲಿ. ಹೌದಾ, ಸರಿ ಆಯ್ತು, ಕುತ್ಕೊಳ್ಳಿ, ಆಯ್ತು ಕುತ್ಕೊಳ್ಳಿ, ಹೇಳೋಣ ಕುತ್ಕೊಳ್ಳಿ. ಇಲ್ಲ ಅದೆಲ್ಲ ಮಾಡಬೇಡಿರಿ, ಫೋನ್ ಇಲ್ಲ ಇರ್ರಿ, ಅದೆಲ್ಲ ಮಾಡಬೇಡಿ ಇರೋಣ. ಓ ಭಾಷಣ ತೆಗಿರಿ, 1 ನಿಮಿಷ ಮತ್ತೆ ಬರ್ತೀನಿ ನಾನು. ಸರಿ ಕುತ್ಕೊಳ್ಳಿ, ಬರ್ತೀನಿ, ಬರ್ರಿ. ಸರಿ ಕುತ್ಕೊಳ್ಳಿ, ಸರಿ ಬರ್ರಿ ಅಲ್ಲಿ. ಸರಿ ಕುತ್ಕೊಳ್ಳಿ, ತೆಗಿತೀನಿ ಮತ್ತೆ. ಇಲ್ಲ ಫೋನ್ ಕಟ್ ಮಾಡ್ರಿ ಫಸ್ಟ್. ಭಾಷಣ ಅಲ್ಲ ರಶಿಯ, ನೀವು 1 5 ನಿಮಿಷ ತೆಗಿರಿ, ಮಾತಾಡಿ ತೆಗಿತೀನಿ ಅಣ್ಣ. 1 ನಿಮಿಷ ಸರಿಯಾಗಿ ಕುತ್ಕೋ, ತೆಗಿರಿ. 1 ನಿಮಿಷ ತೆಗಿರಿ, 1 ನಿಮಿಷ ಸರಿಯಾಗಿ ಕುತ್ಕೊಳ್ಳೋಣ. ನೀನು ತೆಗಿರಿ, ನೀವು 1 5 ನಿಮಿಷ ತೆಗಿರಿ, ಹೇಳ್ಬಿಟ್ಟು ಬರ್ತೀನಿ. ನಾನು ತೆಗಿತೀನಿ, ಅವ್ರನ್ನ ಬೇಕಾದ್ರೆ ಕರ್ಕೊಂಡೋಗೋಣ ಜೊತೆಗೆ. ನೀವು ತೆಗಿರಿ, 1 ನಿಮಿಷ ತೆಗಿರಿ. ಆಯ್ತು ಕುತ್ಕೊಳ್ಳಿ, ನೀವು ಸರಿಯಾಗಿ ಕುತ್ಕೊಳ್ಳಿ, ನಾನು ತೆಗ್ದಿಲ್ಲ. ಭಾಷಣ ನನ್ನ ಭಾಷಣ ತೆಗಿರಿ. 1 ನಿಮಿಷ ಕುತ್ಕೊಳ್ಳಿ, ತೆಗಿತೀನಿ, ಹೇಳ್ತೀನಿ ನಾನು. 1 ನಿಮಿಷ ಕುತ್ಕೊಳ್ಳಿ, ಹೇಳ್ತೀನಿ. 1 ನಿಮಿಷ ತೆಗಿರಿ, ಹೇಳ್ತೀನಿ. ಭಾಷಣ ಕಾಮಿಡಿ ಪ್ರೋಗ್ರಾಮ್, ಇದು ಕಾಮಿಡಿ ಪ್ರೋಗ್ರಾಮ್ ರೀ. ಭಾಷಣ ಕಾಮಿಡಿ ಪ್ರೋಗ್ರಾಮ್ ತೆಗಿತೀನಿ ನೋಡಿ, ಮೊಬೈಲ್ ಹಿಡ್ಕೊಂಡು ಹೋಗಿ. ಕಾಮಿಡಿ ಪ್ರೋಗ್ರಾಮ್ ರೀ, ಹಂಗೆಲ್ಲ ಮಾಡಲ್ಲ ಇರ್ರಿ. ಭಾಷಣ ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ನಾನು ಕಾರಲ್ಲಿ ಕಾಮಿಡಿ ಮಾಡೋದು, ಅದಕ್ಕೆ ನೋಡ್ತಾರೆ. ಬನ್ನಿ, ಅಲ್ಲೇ ಬಿಡ್ತೀನಿ ಬೇಡವಾ? ಸರಿ ತಗೊಳ್ಳಿ. ವಿಡಿಯೋ ನಾವು ಟಿವಿಯಲ್ಲಿ ಹಾಕ್ತೀವಿ, ಲಕ್ಷಾಂತರ ಜನಕ್ಕೆ ಮೆಸೇಜ್ ಹೋಗುತ್ತೆ, ದುಡ್ಡು ಪರಿಚಯ ಇದ್ದವ್ರಿಗೆಲ್ಲ ಹೋಗ್ಬಾರ್ದು ಅಂತ, ಸರಿನಾ? ಏನಾಗಿದೆ ಗೊತ್ತಾ, ಒಂದು ಐದಲ್ಲಿ ಇದೇ ಥರ ಡ್ರಾಪ್ ಹೇಳ್ಬಿಟ್ಟು ಒಬ್ಬನ ಕರ್ಕೊಂಡು ಹೋಗ್ಬಿಟ್ಟು ಇಂಜೆಕ್ಷನ್ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ನನಗೆ ಭಯ ಆಯಿತು. ಹಂಗಾಗಿ ದುಡ್ಡು ಪರಿಚಯ ಇದ್ದವ್ರಿಗೆ ಹೋಗ್ಬಾರ್ದು, ಹೋದ್ರೆ ಈ ಥರ ಆಗುತ್ತೆ. ಸರಿ ಅಣ್ಣ, ಓಕೆ. ಮತ್ತೆ ಟಿವಿಯಲ್ಲಿ ಬೇಜಾರು ಮಾಡ್ಕೋಬೇಡಿ, ನೀವು ಬೇಜಾರು ಮಾಡ್ಕೋಬೇಡಿ, ನೀವು ನಮ್ಮ ಭಾಷೆ ನೀವು ಆ ಥರ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ.
ನೀವೆಲ್ಲ ನೋಡಿ ತುಂಬ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊತೀನಿ. ಸೊ ದಯವಿಟ್ಟು ಫ್ರೆಂಡ್ಸ್ ನೋಡಿ ಎಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀನಿ, ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್, ದಯವಿಟ್ಟು ಶೇರ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀನಿ ನೋಡಿ, ನಿಮಗೆ ಗೊತ್ತಾಯ್ತಲ್ವ ಅವ್ರು ಎಷ್ಟು ಇದು ಮಾಡಿದ್ರು. ಅವ್ರನ್ನ ಹೋಗಿ ಸುಮಾರು 1 ಕಿಲೋಮೀಟ್ರ್ ಓಡೋಗ್ಬಿಟ್ಟು ಅವ್ರಿಗೆ ಎಲ್ಲ ಮಾತಾಡ್ಬಿಟ್ಟು ಈ ಥರ ಅಂತ ಹೇಳ್ಬಿಟ್ಟು ಅವ್ರ ಮೇಸ್ತ್ರಿ ಇರೋದಕ್ಕೆ ಸರ್ವೇತ ಮನುಷ್ಯ ಸಿಕ್ಕಿದ್ರು, ಅವರೇ ಇಲ್ಲಾಂದರೆ ಅವ್ರು ಸಿಗ್ತಾನೆ ಇದ್ದಿಲ್ಲ. ಸೊ ಹಂಗಾಗಿ ದಯವಿಟ್ಟು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಹೋದ ವಿಡಿಯೋ ಅಂತೂ ತುಂಬ ಜನ ಲೈಕ್ ಮಾಡಿದ್ದೀರ ಚೆನ್ನಾಗಿ. ಸೊ ಅದೇ ಥರ ಇನ್ನೂ ಸ್ವಲ್ಪ ಜನ ಮಾಡಿಲ್ಲ, ದಯವಿಟ್ಟು ಎಲ್ಲರೂ ಮಾಡಿ ಫ್ರೆಂಡ್ಸ್. ನಿಮ್ಮ ಪ್ರೀತಿಯಿಂದ ನಾನು ಕೇಳ್ಕೊತೀನಿ. ಬಡವ್ರ ಮಕ್ಕಳಿಗೆ ಹೆಲ್ಪ್ ಮಾಡೋದ್ರಲ್ಲಿ ಕೂಡ ವೋಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಸೊ ಇಲ್ಲಿವರೆಗೂ ವೋಟ್ ಮಾಡಿರುವಂಥವ್ರಿಗೆಲ್ಲರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳು. ಯಾಕಂದರೆ ನೀವು ಇಷ್ಟು ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡಿಲ್ಲ. ಸೊ ಅದೇ ನೋಡೋಣ ಇನ್ನೂ, ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಇವಾಗ 1.5 ಲಕ್ಷ ಹತ್ರ ಇದ್ದಾರೆ. ಸೊ ಅಟ್ಲೀಸ್ಟ್ ಅವರಲ್ಲಿ ಒಂದು 50,000 ಜನ ಆದರೂ ಬರ್ತಾರಾ ವೋಟ್ ಮಾಡೋಕ್ಕೆ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿಬಿಟ್ಟು ಅದನ್ನು ಮುಂದೆ ಮಾಡೋದು ಬೇಡವಾ ಅಂತ ಒಂದು ನಿರ್ಧಾರ ನಾವೆಲ್ಲರೂ ಸೇರಿ ಮಾಡೋಣ. ಓಕೆ, ಥ್ಯಾಂಕ್ ಯು.